ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಪರವಾಗಿ ಕೊಟ್ಟಿಗೆಪಾಳ್ಯ ವಾರ್ಡಿನಲ್ಲಿ ನಿರ್ದೇಶಕ ನಿರ್ಮಾಪಕ ಎಸ್ ನಾರಾಯಣ್ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಬಿರುಸಿನ ಮತಯಾಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯೆ ಡಾಕ್ಟರ್ ಜಾನಕಿ ಆರ್, ಅಲ್ಲದೆ ಕೊಡುಗೆ ಪಾಡಿವಾಡಿನ ಮಾಜಿ ಬಿಬಿಎಂಪಿ ಸದಸ್ಯ ಮೋಹನ್ ಕುಮಾರ್, ಮತ್ತೋರ್ವ ಸದಸ್ಯ ಶ್ರೀಮತಿ ರೂಪಾಲಿಂಗೇಶ್ ರವರು ಉಪಸ್ಥಿತರಿದ್ದರು. ಓಕೆ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಅವರು ಪ್ರಕಾಶ್ ನಗರಣ್ಣ. ಹೌದಾ? ಇಲ್ಲ ನಾವೆಲ್ಲ ನಮ್ಮವರೇ. ಕರೀರಿ. ಗ್ರಾಮಾಂತರ ಭಾಗದಲ್ಲಿ ಇವತ್ತು 7ನೇ ದಿನ ನಾನು ಪ್ರಚಾರ ಕಾರ್ಯ ಆರಂಭ ಮಾಡಿದ್ದೀನಿ. ಜನಗಳ ಉತ್ಸಾಹ ಜೊತೆಯಲ್ಲಿ ಕಾರ್ಯಕರ್ತರ ಉತ್ಸಾಹ ತಾವು ಹೇಳಿದಾಗೆ ಒಂಥರ ಸಂಭ್ರಮ ಕಾಣ್ತಾ ಇದೆ. ಯಾಕೆ ಅನ್ನೋದಿರುತ್ತಲ್ಲ, ಸಂಭ್ರಮ ಯಾಕೆ ಇರುತ್ತೆ ಅಂದರೆ ಡಿ ಕೆ ಸುರೇಶ್ ಅವರು ಈ ಭಾಗದಲ್ಲಿ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೆ ಓಟ್ ಕೊಡಿ ಅಂತ ಕೇಳೋದು ನಾವು ತಪ್ಪಾಗುತ್ತೆ. ಅವ್ರು ಹೇಳ್ತಾರೆ ನಾವು ಓಟ್ ಹಾಕೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ, ನಮ್ಮ ಧರ್ಮ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದಾರೆ. ನಾನಿವಾಗ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಒಬ್ಬ ಅಭ್ಯರ್ಥಿನ ಮೊದಲನೇ ಸಲ ಗೆಲ್ಲಿಸೋವಾಗ ಅವರೇನೋ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಗೆಲ್ಲಿಸ್ತಾರೆ. 2ನೇ ಸಲ ಗೆಲ್ಲಿಸ್ತಾರೆ ಅಂದರೆ ಅವ್ರು ನಿರೀಕ್ಷೆ ಮಾಡಿದ್ದಕ್ಕೆ ಹತ್ತಿರ ಬಂದಿದ್ದಾರೆ ಅಂತ. 3ನೇ ಸಲನೂ ಗೆಲ್ಲಿಸಿದ್ದಾರೆ ಅಂದರೆ ಇವರು ಈ ಕ್ಷೇತ್ರಕ್ಕೆ ಯೋಗ್ಯವಾದ ಅಭ್ಯರ್ಥಿ ಅಂತ. 3 ಸಲ ಗೆಲ್ಲೋದು ಒಂದು ಕ್ಷೇತ್ರದಲ್ಲಿ, ಅದು ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ 3ನೇ ಸಲ ಗೆಲ್ಲೋದು ತುಂಬ ಸುಲಭದ ಮಾತಲ್ಲ. ಹಾಗಾಗಿ ಡಿ ಕೆ ಸುರೇಶ್ ಅವರು ಮನೆಗಳಲ್ಲಿದ್ದಾರೆ, ಇಲ್ಲಿ ಮನೆಗಳಲ್ಲಿದ್ದಾರೆ. ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಎಕ್ಸ್ಪೆಷಲಿ ಜನ ಹೇಳ್ತಾರೆ ಕೋವಿಡ್ ಸಂದರ್ಭದಲ್ಲಿ ಅವರು ಎಷ್ಟು ಸಹಾಯಗಳನ್ನು ಮಾಡಿದ್ದಾರೆ. ಸ್ವಯಂ ಹೋಗ್ತಾ ಇದ್ದೀರಾ, ಏನು ಹೇಳಕ್ಕೆ ಬಯಸ್ತಾರೆ? ಹೆಂಗಿದೆ ಸರ್ ರೆಸ್ಪಾನ್ಸು? ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಏಪ್ರಿಲ್ 24 ನಾನು ರಾಜರಾಜ ವಿಧಾನಸಭಾ ಕ್ಷೇತ್ರ ಕೊಟ್ಟಿಗೆಪಾಳ್ಯ ವಾರ್ಡ್ನ ಮಾಜಿ BBMP ಪಾಲಿಕೆ ಸದಸ್ಯರು. ನಿಜಕ್ಕೂ ಹೇಳಬೇಕಂದ್ರೆ ನಮ್ಮ ಭಾಗದಲ್ಲಿ ಉತ್ತಮವಾದ ಒಂದು ಪ್ರಚಾರ. ಜನರು ಇವತ್ತಿನ ದಿನ ಎಲ್ಲ ಡಿ ಕೆ ಸುರೇಶ್ ಅವರು ಈ ನಮ್ಮ ಒಂದು ಕ್ಷೇತ್ರದಲ್ಲಿ 3 ಬಾರಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಏಕೆ ಅಂತಂದರೆ 10 ವರ್ಷ 8 ತಿಂಗಳು ಅವರು ನಮ್ಮ ರಾಜರಾಜೇಶ್ವರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಳೆದ 2013-18ರಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ಸಿದ್ದರಾಮಯ್ಯನವರು ಕೊಟ್ಟು ಈ ಒಂದು ಭಾಗ ನಮ್ಮ ವಾರ್ಡ್ ನಂಬರ್ 73ಗೆ ಸಾವಿರಾರು ಕೋಟಿ ಉತ್ತಮವಾದಂಥ ರಸ್ತೆ ಮಾಡಲಿಕ್ಕೆ, ಅಂಡರ್ ಪಾಸ್ ಮಾಡಲಿಕ್ಕೆ, ವೈಟ್ ಟಾಪಿಂಗ್ ಮಾಡಲಿಕ್ಕೆ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ಸಂಪೂರ್ಣ ಡಿ ಕೆ ಸುರೇಶ್ ಅವರ ಒಂದು ಅಪಾರವಾದಂಥ ಕೊಡುಗೆ. ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಮ್ಮ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಂಪೂರ್ಣ ಅವರಿಗೆ ಸಹಕಾರ, ಬೆಂಬಲ ಎಲ್ಲ ಕೊಡಲಿಕ್ಕೆ ಜನರು ತೀರ್ಮಾನ ಇದೆ. ಇವತ್ತಿನ ದಿನ ಭಾಳಷ್ಟು ಜನ ಮೋದಿ ಮತ್ತೊಂದು ಅಂತೆಲ್ಲ ಹೇಳ್ತಾರೆ, ಮಂಜುನಾಥ್ ಭಾಳ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತಾರೆ. ನಾವು ಸದಾ ಮಂಜುನಾಥ್ ಅವ್ರಿಗೆ ನಾವು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ಅವರೇ ಆದಂಥ ಒಂದು ಡಾಕ್ಟ್ರು, ಒಂದು ವೈದ್ಯರ ಉದ್ಯಮ. ಅವರು ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಏನು ಇದು ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತಂದರೆ ಅವರ ಒಂದು ವೃತ್ತಿನೇ ಬೇರೆ. ನಾವು ಒಂದು 4-5 ದಿನದಿಂದ ನೋಡ್ತಾ ಇದ್ವಿ, ಒಳ್ಳೆ ಹಬ್ಬದ ವಾತಾವರಣ ಥರ ಎಲ್ಲರೂ ಸೇರಿ ಎಲ್ಲರೂ ಇಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ. ತಾವು ಬಂದಿದ್ದೀರಾ, ಹೆಂಗನ್ನಿಸ್ತಾ ಇದೆ? ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇವತ್ತು ಕೊಟ್ಟಿಗೆಪಾಳ್ಯ ವಾರ್ಡ್ನ ಸುತ್ತಮುತ್ತ ಎಲ್ಲ ನಾವು ಕ್ಯಾಂಪೇನ್ ಮಾಡಿದ್ದೇವೆ. ಬಹುತೇಕ ಜನರು ಕಾಂಗ್ರೆಸ್ಸು ನಮಗೆಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದೆ. ಜೀವನಾಧಾರವನ್ನು ಮಾಡಿಕೊಡ್ಲಿಕ್ಕೆ ಒಂದು ದಾರಿ ದೀಪವಾಗಿದೆ.
ನಾವು ಕಾಂಗ್ರೆಸ್ಗೆ ಮೋಸ ಮಾಡಲು ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಇಡೀ ರಾಜ್ಯದಲ್ಲೇ 95% ನಮ್ಮ ಯೋಜನೆಗಳು ಜನರಿಗೆ ತಲುಪಿಸೋದ್ರಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಪಾತ್ರ ವಹಿಸಿದ್ದಾರೆ. ಹೀಗಾಗಿ ನಮಗೇನು ಸಮಸ್ಯೆ ಇಲ್ಲ, ಜನರು ನಮ್ಮ ಪರವಾಗಿದ್ದಾರೆ. ಏನು ಮೋದಿಯವರು ಕಳೆದ 10 ವರ್ಷದಿಂದನೂ ಕೂಡ ಜನರಿಗೆ ಸುಳ್ಳು ಹೇಳಿ ದೇಶಕ್ಕೆ ಮೋಸ ಮಾಡ್ತಿದ್ದಾರೆ. ಅದು ದೇಶದ್ರೋಹ ಅಲ್ಲದೆ ಮತ್ತೇನು ಅಲ್ಲ ಅಂತೇಳಿ ಜನರು ಕೂಡ ಹೇಳ್ತಿದ್ದಾರೆ. ಭಾಳ ದಿನ ನಡೆಯೋಲ್ಲ, 1-2 ಆಕಸ್ಮಿಕ ಸಂದರ್ಭಗಳಲ್ಲಿ ಸುಳ್ಳು ಹೇಳ್ಬೋದು ಅಷ್ಟೇ. ನಿರಂತರವಾಗಿ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾಯಿದ್ರೆ ಅದು ದೇಶದ್ರೋಹ ಅಂತೇಳಿ ಜನರಿಗೆ ಗೊತ್ತಾಗಿದೆ. BJP ಯಾವ ಆಟನೂ ಕೂಡ ಈ ದೇಶದಲ್ಲಿ ನಡೆಯಲ್ಲ ಇನ್ನು ಮುಂದೆ. ಹೀಗಾಗಿ ಕಾಂಗ್ರೆಸ್ಸು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಕನಿಷ್ಠ ಒಂದು 20 ಸೀಟು ಕೂಡ ಗೆಲ್ತದೆ. ಸರ್, ಇವತ್ತು ಚಾಣಕ್ಯ BJP ಚಾಣಕ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. ಇವರು ಸೌಮ್ಯ ರೆಡ್ಡಿ ಅವರು ವರ್ಸಸ್ ನೋಡಿಬಿಟ್ಟು ಯಾವ ಚಾಣಕ್ಯನೂ ಕೆಲಸ ಮಾಡೋದಿಲ್ಲ. ಜನರ ಮುಂದ್ಗಡೆ, ದೇಶದ ಜನರ ಮುಂದ್ಗಡೆ ನಮ್ಮ ಕೈ ಚಳಕ ಚಾಣಕ್ಯ ಏನೂ ಕೆಲಸ ಮಾಡಲ್ಲ. ಕಾರ್ಯಗತ ಯಾರು ಮಾಡ್ತಾರೆ ಅಂತ ನೋಡ್ತಾರೆ, ಮಾತು ಯಾರು ಆಡ್ತಾರೆ ಅಂತ ನೋಡಲ್ಲ. ಏನು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು, ಅದು ಚಾಚು ತಪ್ಪದೆ ಏನೋ ಅನೌನ್ಸ್ ಮಾಡಿದ್ದಾರೆ. ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಏನು ಇವತ್ತು ನಮ್ಮ ಕೊಟ್ಟಿಗೆಪಾಳ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿಯಾದಂಥ ಡಿ ಕೆ ಸುರೇಶ್ ಅವರಿಗೆ ಪರವಾಗಿ ಬಂದು ನಮ್ಮ KPCC ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೃಷ್ಣಗೌಡರು ಹಾಗೂ OBC ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಪಾಟೀಲ್ ಅವರು ಮತ್ತು ಈ ಭಾಗದ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಕ್ಯಾನ್ವಸ್ ಮಾಡ್ತಿದ್ದೀವಿ. ಸುಮಾರು 15 ದಿವಸದಿಂದ ಮಾಡ್ತಿದ್ದೀವಿ. ಬಟ್ ಇವತ್ತು ತುಂಬ ರೆಸ್ಪಾನ್ಸ್ ಇದೆ. ಈಗ ಹೇಳಬೇಕಾದ್ರೆ ಏನು ಅಂತಂದರೆ, ನಾವು ನುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿದ್ದೀವಿ. ಇವರು BJP ಅವರು 0 ಅಕೌಂಟ್ ಮಾಡಿ ಹಾಕ್ಸಿ 15 ಲಕ್ಷ ಓಟ್ ಹಾಕ್ತೀವಿ ಅಂತ ಎಲ್ಲ ಕ್ಯೂವಲ್ಲಿ ನಿಲ್ಲಿಸೋದು 10 ವರ್ಷ ಆಗೋಯ್ತು, ಇನ್ನೂ ಒಂದು ಪೈಸಾ ಹಾಕಲಿಲ್ಲ. ಜನಗಳು ಯಾಕೆ ಇವ್ರನ್ನ ಸುಳ್ಳೇ ಒಪ್ಕೊಳ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದನ್ನು ಮೋಡಿ ಗಿಡಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಮತ್ತು ಈಗ ನಮ್ಮ ಅವ್ರ ಜೊತೆಗೆ ಹಾಗಲಕಾಯಿಗೆ ಬೇವಿನಕಾಯಿ ಅಂತ ಒಂದು ಹೊಸದಾಗಿ ಸೇರ್ಕೊಂಡಾಗ ಯಾರು ನಮ್ಮ ನರೇಂದ್ರ ಮೋದಿ ಜೊತೆಗೆ ನಮ್ಮ ದೇವೇಗೌಡರು ಸಾಹೇಬ್ ಅವರು ನಮ್ಮ ಓದುವ ಎಲೆಕ್ಷನಲ್ಲಿ ನಮ್ಮ ಜೊತೆ ಕೊಯ್ಲೇಷನ್ ಮಾಡ್ಕೊಂಡಿದ್ವಿ, ಸೋತರು ಪಾಪ. ತುಂಬ ಬೇಟಿ ಬಚಾವೋ ಅಂತಾರಲ್ಲ ಸರ್, ಗ್ಯಾಸ್ ಬೆಲೆ ಮೊದಲು 320 ಇತ್ತು, ಇವಾಗ 1125. ಇದು ಒಂದು ಜನ ಉಪಯೋಗಿಸೋಕ್ಕಲ್ಲ, 2 ಜನ ಅಲ್ಲ. ನಮ್ಮ ಭಾರತ ದೇಶಾದ್ಯಂತ ಸರಾಸರಿ 135 ಗಂಡಸರು ಹೋದ್ರೂ 100 ಕೋಟಿ ಮಹಿಳೆಯರು ಉಪಯೋಗಿಸ್ತಕ್ಕಂಥದ್ದು ಗ್ಯಾಸು. 100 ಕೋಟಿ ಇಂಟು 600 500 ತಗೊಳ್ಳೋಣ ನಾವು. ಇನ್ನು 1 ಮಂತಿಗೆ ಇಷ್ಟು ಗ್ಯಾಸ್ ಸಿಲಿಂಡ್ರು ಖಾಲಿ ಆಗ್ತವೆ. ಸೊ ಎಷ್ಟು ಬಿಲಿಯನ್ ದುಡ್ಡುಗಳು ಬೇಟಿ ಬಚಾವೋನ ಬೇಟಿ ಬಗಾವೋನ, ಇದು ಹೆಣ್ಣು ಮಕ್ಕಳಿಂದ ಕಿತ್ತು ತಿಂತಿರ್ತಕ್ಕಂಥ ಒಂದು ಕಾಲಘಟ್ಟ ಇದು ಸ್ವಾಮಿ. ಇದು ಪ್ರಧಾನಿಗಳು ನಿಜವಾಗ್ಲೂ ಮಾಜಿ ಆಗೋದ್ರೆ ನಿಜವಾಗ್ಲೂ ನಮ್ಮ ಗೌರವಾನ್ವಿತ ಮಹಿಳಾ ಪರವಾಗಿರ್ತಕ್ಕಂಥ ಭಾರತ ದೇಶ ನಿಜವಾಗ್ಲೂ ಬಚಾವಾಗತ್ತೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯ ಸಬಲೀಕರಣ ಎಂದು ಓಟ್ಗೆ ಹೇಳಿಲ್ಲ. ಅಂದು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಆಗರ್ಭ ಶ್ರೀಮಂತಿ ಆದರೂ ವಿಧವಾ ಹೆಂಗಿದೆ ರೆಸ್ಪಾನ್ಸ್, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈಗಾಗಲೇ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನರಿಗೆ ಫಲಾನುಭವಿಗಳು ಈಗಾಗಲೇ ಇದ್ದಾರೆ ಎಲ್ಲ ಕಡೆನೂ. ಹಾಗಾಗಿ ನಾವು ಹೋಗ್ತಾ ಇದ್ದಂಗೆ ಒಳ್ಳೆ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಸರ್. ಗ್ಯಾರಂಟಿ ಬಿಟ್ಟು ಬೇರೆ ಏನು ಹೇಳ್ತಾರೆ ಮೇಡಮ್? ಬೇರೆ ಏನಂತಂದರೆ ಅವರು ವ್ಯಕ್ತಿಗತವಾಗಿ ಅವ್ರು ಕೆಲಸ ಮಾಡುವಂಥವ್ರು ಈಗಾಗಲೇ 2 ಬಾರಿ ಆಯ್ಕೆ ಮಾಡಿದ್ದಾರೆ. ಅವ್ರು ಮಾಡಿರೋಂಥ ಕೆಲಸಗಳನ್ನ ಎಲ್ಲ ಗಮನಿಸಿ ಈ ಬಾರಿನೂ ಅವ್ರಿಗೆ ಅವ್ರು ಕೈ ಹಿಡಿತಾರೆ ಅಂತ ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವು ಮನೆ ಹೋಗ್ತಿದ್ದೀರಿ, ಹೆಂಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಸರ್, ರೆಸ್ಪಾಂಡ್ ಮಾಡ್ತಿದ್ದಾರೆ. ನಾವು ಇಷ್ಟು ಬಿಸಿಲಿನಲ್ಲೂ ಇಷ್ಟು ಜನ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಹೋಗೋದ್ರಿಂದ ಮನೆ ಕರೆದು ಜ್ಯೂಸ್ ಎಲ್ಲ ಕೊಟ್ಟು ಬಂದಿದ್ದೀರಾ, ತುಂಬ ಖುಷಿ ಆಯಿತು ಅಂತ ಹೇಳಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಮತ್ತು ಸುರೇಶ್ ಸರ್ನ ಕೈ ಹಿಡಿತೀವಿ ಅಂತ ಹೇಳಿ ಭರವಸೆನೂ ಕೊಡ್ತಿದ್ದಾರೆ. ಅಷ್ಟು ಮಟ್ಟಿಗೆ ಆಗ್ತಿದೆ. ಕೊನೆಯದಾಗಿ ನಮ್ಮ ಈ ಕ್ಷೇತ್ರದಿಂದ ಏನೀಗ ಸಾಕಷ್ಟು ಗ್ಯಾರಂಟಿಗಳ ವಿಚಾರದಲ್ಲೂ ಸರಿ ಅಲ್ದಲೇ ಬಂದಿದ್ದೀರಾ, ಹೆಂಗೆ ಅನಿಸ್ತಾ ಇದೆ, ಏನೇನು ಬಯಸ್ತೀರಿ? ನಮಗೆ ಈ ಕ್ಷೇತ್ರಕ್ಕೆ ಹೊಸದಾಗಿ ಬಂದೆ. ಕೊಟ್ಟಿಗೆಪಾಳ್ಯ ವಾರ್ಡಲ್ಲಿ ಎಲ್ಲ ಮನೆಗಳಿಗೆ ಹೋದರೆ ಒಂದು ಸ್ಪಷ್ಟವಾಗಿ ನನಗೆ ಗೊತ್ತಾಯಿತು, ಕರ್ನಾಟಕ ಸರ್ಕಾರ ನೀಡಿದಂಥ 5 ಗ್ಯಾರಂಟಿಗಳಲ್ಲಿ 3 ಗ್ಯಾರಂಟಿ ಪ್ರತಿಯೊಬ್ಬರಿಗೂ ತಲುಪಿದೆ. ನಾನು ಪ್ರತಿಯೊಬ್ಬ ಮತದಾರ ಮಹಿಳೆಯರನ್ನ ಕೇಳಿದೆ, ನಾನು ಗೃಹಿಣಿಯರನ್ನ ಕೇಳಿದೆ.
ಅದು ಭಾಳ ಖುಷಿ ಕೊಡೋಂಥ ವಿಚಾರ. ಇದು ಯಶಸ್ವಿಯಾಗಿ ತಂದಿದೆ. ಇದು ಏನಂದರೆ ಹೇಳಿದಂತೆ ಮಾಡಿ ಜಾರಿಗೊಳಿಸಿ 4 ಮಂದಿಗೆ ಉಪಯೋಗ ಆಗಂತಂದಂಥ